ಮೊನ್ನೆ ವಾರ ನಾವು ಪ್ರತ್ಯಕ್ಷತೆ ಗುಡಾರ ಆ ಒಂದು ಇಂಟ್ರಡಕ್ಷನ್ನ ನಾವು ಧ್ಯಾನ ಮಾಡಿದ್ವಿ, ಹೌದಾ? ಎದಕ್ಕೆ ಪ್ರತ್ಯಕ್ಷ ಗುಡಾರ ದೇವರು ಏರ್ಪಾಟ್ ಮಾಡ್ತಾನ ಅಂದರೆ ದೇವರು ಬಂದು ನಮ್ಮ ಮಧ್ಯದಲ್ಲಿ ನಿವಾಸಿಸ್ಬೇಕಂತೇಳಿ ದೇವರು ಆಸೆ ಪಡ್ತಾನಂತೇಳಿ ನಾವು ಧ್ಯಾನ ಮಾಡಿದ್ವಿ, ಹೌದಾ? ಇವಾಗ ಇನ್ನೂ ಕೆಲವೊಂದು ಲೋತಾದ ಮಾತುಗಳನ್ನ ನಾವು ಧ್ಯಾನ ಮಾಡೋಣ. ಲೋತಾದ ವಿಷಯಗಳು ದೇವರು ನಮ್ಗೆ ಏನು ತಿಳಿಸ್ಬೇಕು ಅನ್ಕೊಂತಾನ, ಈ ಪ್ರತ್ಯಕ್ಷತೆ ಗುಡಾರದಿಂದ ನಾವು ಏನು ಕಲಿಬೋದು ಅನ್ನೋದನ್ನು ನಾವು ನೋಡೋಣ. ಹೆಬ್ರಿ ಪತ್ರಿಕೆ 8ನೇ ಅಧ್ಯಾಯ 5ನೇ ವಚನ. ಅವರು ಪರಲೋಕದಲ್ಲಿರುವ ದೇವಾಲಯದ ಪ್ರತಿರೂಪವೂ ಛಾಯೆಯೂ ಆಗಿರುವ ಆಲಯದಲ್ಲಿ ಯಾಜಕತ್ವವನ್ನು ನಡೆಸುವವರು. ಮೋಶೆಯು ದೈವ ದರ್ಶನ ಗುಡಾರವನ್ನು ಮಾಡುವುದಕ್ಕೆ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನು ಮಾಡಿಸಬೇಕು ಎಂದು ದೈವೋಕ್ತಿಯು ಆತನಿಗೆ ಉಂಟಾಯ್ತಲ್ಲ. ಹಲ್ಲೆಲೂಯಾ. ಏನಂತ ಹೇಳ್ತಾನ, ದೇವರು ಮೋಶೆಗೆ ಪ್ರತ್ಯಕ್ಷತೆ ಗುಡಾರನ ಏರ್ಪಾಟ್ ಮಾಡುವಂತ ಆ ಒಂದು ದೈವೋಕ್ತಿ ದೇವರು ಯಾರಿಗೆ ಕೊಟ್ಟನ? ಮೋಶೆಗೆ ಕೊಟ್ಟನ. ಎಲ್ಲಿರೋದು ಆ ಪ್ರತ್ಯಕ್ಷತೆ ಗುಡಾರ ಅಂದರೆ ಪರಲೋಕದಲ್ಲಿರುವಂಥ ಪ್ರತ್ಯಕ್ಷತೆ ಗುಡಾರ, ಆ ನಮೂನ, ಆ ಒಂದು ದೈವೋಕ್ತಿ, ಆ ಒಂದು ಛಾಯೆ, ಪ್ರತಿರೂಪ ಸೇಮ್ ಆಸ್ ಇಟ್ ಈಸ್ ಎಲ್ಲಿ ನಿರ್ಮಾಣ ಮಾಡಬೇಕು? ಇಲ್ಲಿ ಭೂಮಿ ಮೇಲೆ ನಿರ್ಮಾಣ ಮಾಡಬೇಕು. ಅದು ದೇವರು ಆಲೋಚನೆ, ಅದು ದೇವರು ಉದ್ದೇಶ. ಏನು ಕಲ್ತ್ಕೋಬೇಕಪ್ಪ ನಾವು ಇದ್ರಾಗಿದ್ದ ಏನು ದೇವ್ರು ನಮಗೆ ಕಲಿಸ್ಬೇಕ ಅನ್ಕಂತ ಅಂದರೆ, ಆ ಪರಲೋಕ ಸಂಬಂಧವಾದ ಸೇವೆ ಈಗ ಇಲ್ಲಿ ನಾವು ಮಾಡಬೇಕು. ಪ್ರತ್ಯಕ್ಷತೆ ಗುಡಾರ ಅಂದರೆ ಏನಂದರೆ, ದೇವರು ತನ್ನನ್ನು ತಾನು ಪ್ರತ್ಯಕ್ಷತೆ ಪಡಿಸ್ಕೊಳ್ಳುವಂಥ ಗುಡಾರ. ದೇವರು ತನ್ನ ಸಂದೇಶವನ್ನು ತಿಳಿಸ್ಬೇಕು ಅನ್ಕೊಂತಿರುವ ಗುಡಾರದಾಗಿದ್ದು. ಪರಲೋಕ ಸಂಬಂಧವಾದ ಆಲೋಚನೆಗಳು ಮೋಶೆಯಲ್ಲಿದ್ದ ಆ ಪ್ರತ್ಯಕ್ಷತೆ ಗುಡಾರಲ್ಲಿದ್ದ ದೇವರು ಪ್ರಜೆಗಳು ಹೇಳುವಂಥ ಗುಡಾರ ಅದು. ಆದರೆ ಇವಾಗ ಆ ಗುಡಾರ ಇಲ್ಲ, ಪ್ರತ್ಯಕ್ಷದ ಗುಡಾರ ಇವಾಗ ಇಲ್ಲ. ಮತ್ತೆ ಏನಪ್ಪ ಪ್ರತ್ಯಕ್ಷದ ಗುಡಾರ ಇವಾಗ ಇಲ್ಲ ಅಂದರೆ, ಹೊಸ ಒಡಂಬಡಿಕೆಯಲ್ಲಿ ಏನಂತ ಹೇಳ್ತಂದ್ರೆ, ಆ ಗುಡಾರವು ನಾವೇ. ಆಮೇಲೆ ಅವಾಗ ಪ್ರತ್ಯಕ್ಷದ ಗುಡಾರದಲ್ಲಿ ನಿವಾಸಿಸಿ ದೇವರು ಪ್ರಜೆಗಳೊಂದಿಗೆ ಮಾತಾಡ್ತಿದ್ದ. ಇವಾಗ ದೇವ್ರು ಏನು ಮಾಡ್ತಾನೆ? ನಮ್ಮೊಳಗೆ ನಿವಾಸಿಸಿ ನಮ್ಮಳಿದ್ದ ಪ್ರಜೆಗಳ ಹತ್ರ ಮಾತಾಡ್ಬೇಕಂತ ದೇವ್ರು ಆಸೆ ಪಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಾ? ಅದಕ್ಕೆ 2ನೇ ಕೊರಿಂಥಿ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನ. ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹವೆಂಬ ಗುಡಾರವು ಅಂದ್ರೆ ನಮ್ಮ ದೇಹ ಏನಾಗೈತಂತ? ಗುಡಾರ ಆಗೈತೆ. ಈ ಗುಡಾರದಲ್ಲಿ ಯಾರು ನಿವಾಸಿಸ್ತಾರ ಅಂತ ಹೇಳಿದ್ರೆ, ದೇವರು ನಿವಾಸಿಸ್ತಾರ. ಪರಲೋಕದಲ್ಲಿ ಇರುವಂತ ದೇವರು, ಆ ಉನ್ನತವಾದ ದೇವರು ನಮ್ಮ ಹತ್ರ ಬಂದು ನಿವಾಸಿಸೋದೇನು? ನಮ್ಮೊಳಗೆ ನಿವಾಸಿಸೋದೇನು? ನಾವು ಏನು ಯೋಗ್ಯರು? ಪರಲೋಕದಲ್ಲಿ ದೇವದೂತಗಳು ಯಾವಾಗಲೂ ನಿತ್ಯವೂ ದೇವರೊಂದಿಗೆ ಇದ್ದು ಆ ದೇವ್ರನ್ನ ಆ ಒಂದು ದೇವ್ರನ್ನ ದರ್ಶಿಸಿ ಅವರು ಆರಾಧಿಸುವಂಥ ದೇವದೂತರ್ಕಿನ್ನ ನಾವೇನು ಉನ್ನತವಾದವರು? ಹೌದಾ? ದೇವ್ರ ಹತ್ರ ಇದ್ದವ್ರು ಸ್ತುತಿಸ್ತಾರ, ದೇವ್ರು ನೋಡಿ ಅವ್ರು ಆರಾಧಿಸ್ತಾರ, ದೇವ್ರು ನೋಡಿ ಆನಂದಿಸ್ತಾರ. ಅವ್ರಕಿನ್ನ ನಮ್ಗೇನೈತೆ? ಆದರೆ ದೇವ್ರು ನಮ್ಮ ಹತ್ರ ಬಂದು ನಿವಾಸಿಸ್ಬೇಕಂತ ಅನ್ಕಂತ. ಎದಕ್ಕಂದ್ರೆ ದೇವರು ನಮ್ಮನ್ನು ಆತನ ಸ್ವರೂಪದಲ್ಲಿ ಸೃಷ್ಟಿ ಮಾಡಲ್ಲ. ಆಮೇನ್, ಹಲ್ಲೆಲೂಯಾ. ಆತನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿ ನಮ್ಮೊಳಗೆ ಆತ ನಿವಾಸಿಸಿ, ಈ ಗುಡಾರದಲ್ಲಿ ನಿವಾಸಿಸಿ, ಅವಾಗ ಹೆಂಗ ಪ್ರತ್ಯಕ್ಷದ ಗುಡಾರದಲ್ಲಿ ಇದ್ದು ಪ್ರಜೆಗಳ ಹತ್ರ ದೇವ್ರು ಮಾತಾಡ್ತಿದ್ದೋ ಹಂಗ ನಮ್ಮೊಳಗೆ ನಿವಾಸಿಸಿ ನಮ್ಮಳಿದ್ದ ಪ್ರಜೆಗಳ ಹತ್ರ ದೇವ್ರು ಮಾತಾಡ್ಬೇಕಂತ ಆಸೆ ಪಡ್ತಾರೆ. ನಾವು ದೇವದೂತರಿಗೆ ಕೂಡ ನಾವು ಜ್ಞಾನ ಕಲಿಸ್ತೀವಂತ, ಹೌದಾ ಇಲ್ಲ? ಎಫ್ ಎಸ್ ಸಿ ಪತ್ರಿಕೆಯಲ್ಲಿ ಏನೈತಿ?
FSC ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ಏನೈತೆ? ನಾವು ದೇವದೂತರಿಗೆ ಕೂಡ ಅಧಿಕಾರಿಗಳಿಗೆ ದೇವರು ನಮ್ಮ ಕರ್ತನಾದ ಕ್ರಿಸ್ತೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದ. ಆಮೇನ್. ಪರಲೋಕದಲ್ಲಿರುವ ರಾಜತ್ವಗಳಿಗೂ ಅಧಿಕಾರಿಗಳಿಗೂ, ಪರಲೋಕದಲ್ಲಿ ಏನೈತೆ? ಒಂದು ರಾಜತ್ವಗಳಿದಾವ, ಅಧಿಕಾರಗಳಿದಾರ. ಅವರೆಲ್ಲರಿಗೆ, ಆ ದೇವದೂತರೆಲ್ಲರಿಗೆ ಕ್ರಿಸ್ತು ಸಭೆಯಿಂದ ದೇವ್ರು ಏನು ಮಾಡ್ಬೇಕು ಅನ್ಕಂದನ? ಜ್ಞಾನ ಕಳಿಸ್ಬೇಕು ಅನ್ಕಂದ. ಆಮೇನ್, ಹಲ್ಲೆಲೂಯಾ. ಆ ಒಂದು ಉನ್ನತವಾದ ಕೃಪೆ ದೇವ್ರು ನಮಗೆ ಕೊಟ್ಟನು. ನಾವು ದೇವದೂತರಿಗೆ ಜ್ಞಾನ ಕಲಿಸ್ತೀವಂತ, ಉಪದೇಶಿಸ್ತೀವಂತ. ಆತ ನಮ್ಮೊಳಗಿದ್ದು ಆ ಜ್ಞಾನನ ಇನ್ನೊಬ್ಬರಿಗೆ ಹೇಳ್ಬೇಕನ್ಕಂತ, ಆ ಪ್ರತ್ಯಕ್ಷತೆ ಆತ ನಮ್ಮೊಳಗಿದ್ದು ಪ್ರತ್ಯಕ್ಷ ಪಡಿಸ್ಬೇಕನ್ಕಂತ. ಅದು ದೇವ್ರ ಆಲೋಚನೆ, ಅದು ದೇವ್ರ ಉದ್ದೇಶ. ನಮ್ಮ ಜೀವಿತದಲ್ಲಿ ನಾವು ಹೆಂಗೆ ಪ್ರತ್ಯಕ್ಷ ಪಡಿಸ್ತಿದೀವಿ? ಯಾರನ್ನ ಪ್ರತ್ಯಕ್ಷ ಪಡಿಸ್ತಿದೀವಿ? ನಮ್ಮನ್ನು ನೋಡಿದಾಗ ನಮ್ಮಲ್ಲಿ ಗರ್ವ ಪ್ರತ್ಯಕ್ಷ ಆಗತ್ತ, ಇಲ್ಲ ಸ್ವಾರ್ಥ ಪ್ರತ್ಯಕ್ಷ ಆಗತ್ತ, ಇಲ್ಲ ಕ್ರಿಸ್ತು ಪ್ರತ್ಯಕ್ಷನ ಆಗ್ತಾನ? ಈ ಗುಡಾರದಲ್ಲಿ ದೇವ್ರು ನಿವಾಸಿಸ್ತಾನಂತ ಹೇಳ್ತಾನಲ್ಲ, ನಿವಾಸಿಸಿ ಏನು ಮಾಡ್ಬೇಕಂತಂದಾನ? ನಮ್ಮಳಿದ್ದ ದೇವರು ಲೋಕಕ್ಕೆ ಪ್ರತ್ಯಕ್ಷ ಪಡಿಸ್ಬೇಕು ಅನ್ಕಂತ. ಹೌದಲ್ಲ? ಪ್ರತ್ಯಕ್ಷ ಪಡಿಸ್ಬೇಕು ಅನ್ಕೊಂಡಾಗ ನಾವು ಹೆಂಗೆ ಪ್ರತ್ಯಕ್ಷ ಪಡಿಸ್ಕೋಬೇಕು? ನಾವು ಹೆಂಗಿರ್ಬೇಕಂದ್ರೆ ದೇವರಿಗೆ ಪ್ರಜೆಗಳಿಗೆ ಮಧ್ಯಸ್ಥರಾಗಿರ್ಬೇಕು. ನಾವು ಮಧ್ಯಸ್ಥರಾಗಿರ್ಬೇಕಂದ್ರೆ ಆತ್ಮ ಸಂಬಂಧವಾದ ವಿಷಯಗಳು, ದೈವಿಕ ಸಂಬಂಧವಾದ ವಿಷಯಗಳು ದೇವರು ನಮಗೆ ಹೇಳಿದಾಗ ಅವನ್ನ ತಂದು ನಾವು ಪ್ರಜೆಗಳ ಮುಂದೆ ನಾವು ಹೇಳಬೇಕು. ಏನು ಆತ್ಮ ಸಂಬಂಧವಾದ ವಿಷಯಗಳು, ಏನು ದೈವಿಕ ಸಂಬಂಧವಾದ ವಿಷಯಗಳು, ದೇವರು ಹೇಳಿರೋ ವಿಷಯಗಳು ತಗೊಂಬಂದು ನಾವು ಬೋಧಿಸ್ತಿದೀವ, ಇಲ್ಲ ಲೋಕ ಸಂಬಂಧವಾದ ಆಲೋಚನೆಗಳು ನಾವು ಹೇಳ್ತಾ ಇದೀವ ಅನ್ನೋದನ್ನ ನಾವು ಗ್ರಹಿಸ್ಕೋಬೇಕು. ಒಂದು ಸಂಘಕ್ಕಾಗಲಿ, ಸಂಘಕ್ಕೆ ದೇವರಿಗೆ ನಾವು ಮಧ್ಯಸ್ಥರು. ಸಂಘಕ್ಕೆ ಏನನ್ನ ಹೇಳಬೇಕಂದ್ರೆ ದೇವರು, ನಾವು ಮಧ್ಯಸ್ಥರಾಗಿ ನಮ್ಮನ್ನಿಟ್ಟು ದೇವರು ಸಂಘಕ್ಕೆ ಬೋಧಿಸ್ತಾನೆ. ಆ ಒಂದು ಸಮಾಜಕ್ಕೆ ಏನನ್ನ ನಾವು ಹೇಳಬೇಕಂದ್ರೆ ಸಮಾಜಕ್ಕೆ ದೇವರಿಗೆ ನಾವು ಮಧ್ಯಸ್ಥರಾಗಿ ದೇವರು ನಮ್ಮೊಳಗಿದ್ದ ಪ್ರತ್ಯಕ್ಷ ಪಡಿಸ್ಕೊಂತಾನೆ. ಇಲ್ಲ ನಮ್ಮ ಕುಟುಂಬಗಳಿಗೆ ಏನನ್ನ ಹೇಳ್ಬೇಕಂದ್ರೆ ನಮ್ಮ ಕುಟುಂಬಕ್ಕೆ ನಾವು ದೇವರಿಗೆ, ನಮ್ಮ ಕುಟುಂಬಕ್ಕೆ ನಾವೇನಾಗಿರ್ಬೇಕು? ಮಧ್ಯಸ್ಥರಾಗಿರ್ಬೇಕು. ದೇವ್ರು ನಮಗೆ ಹೇಳಿರೋ ವಿಷಯಗಳು ತಗೊಂಬಂದು ನಾವು ನಮ್ಮ ಕುಟುಂಬಕ್ಕೆ ಹೇಳ್ಬೇಕು. ಅಂದರೆ ದೇವ್ರು ನಮ್ಗೆ ಏನು ಪ್ರತ್ಯಕ್ಷ ಪಡಿಸ್ತಾನ, ದೇವರ ಆತ್ಮ ಸಂಬಂಧವಾದ ಆಲೋಚನೆಗಳು, ದೈವಿಕ ಸಂಬಂಧವಾದ ಆಲೋಚನೆಗಳು ಏನು ನಮಗೆ ಹೇಳ್ತಾನ ಅವನ್ನು ತಗೊಂಬಂದು ನಾವು ಬೋಧಿಸುವಂಥವ್ರಾಗಿರ್ಬೇಕು. ಕೆಲವೊಬ್ರು ಏನು ಮಾಡ್ತಿದ್ರು ಗೊತ್ತಾ? ಲೋಕ ಸಂಬಂಧವಾದ ಆಲೋಚನೆಗಳು ಹೇಳ್ತಿರ್ತಾರೆ, ಲೋಕ ಸಂಬಂಧವಾದ ವ್ಯವಹಾರಗಳೇ ಮಾತಾಡ್ತಿರ್ತಾರೆ. ಕುಟುಂಬದಲ್ಲಾಗಲಿ, ಬಂಧುಗಳಲ್ಲಾಗಲಿ, ಸ್ನೇಹಿತರಲ್ಲಾಗಲಿ ನೀವು ನೋಡ್ರಿ, ಮತ್ತೆ ಎಲ್ಲ ಲೋಕ ಸಂಬಂಧವಾದ ಮಾತುಗಳೇ, ಎಲ್ಲ ಲೋಕ ಸಂಬಂಧವಾದ ಆಲೋಚನೆಗಳೇ. ಅಂದರೆ ಇವರು ದೇವರಿಗೆ, ಕುಟುಂಬಗಳಿಗಾಗಲಿ, ಬಂಧುಗಳಿಗಾಗಿ, ಸ್ನೇಹಿತರಿಗಾಗಿ ಇವರು ಮಧ್ಯಸ್ಥರಲ್ಲ. ಇವರು ಲೋಕಕ್ಕೆ, ಪ್ರಜೆಗಳಿಗೆ ಮಧ್ಯಸ್ಥರು ಇವರು. ಯಾಕಂದ್ರೆ ಲೋಕ ಸಂಬಂಧವಾದ ಮಾತುಗಳೇ ಮಾತಾಡ್ತಿರ್ತಾರ, ಲೋಕ ಸಂಬಂಧವಾದ ವ್ಯವಹಾರಗಳೇ ಹೇಳ್ತಿರ್ತಾರ, ಲೋಕ ಸಂಬಂಧವಾದ ಆಲೋಚನೆಗಳೇ ತುಂಬಿಸ್ತಿರ್ತಾರೆ. కాబట్టి ಇವ್ರು ಯಾರಿಗೆ ಮಧ್ಯಸ್ಥರು? ಲೋಕಕ್ಕೆ, ಪ್ರಜೆಗಳಿಗೆ ಮಧ್ಯಸ್ಥರಾಗಿ ಇರ್ತಾರೆ. ಆದರೆ ದೇವರು ಆ ರೀತಿ ನಮ್ಮನ್ನು ಏರ್ಪಾಡು ಮಾಡ್ಕೊಂಡಿಲ್ಲ. ದೇವ್ರು ಏನು ಹೇಳ್ತಾನೆ ಗೊತ್ತಾ? ನೀವು ನನಗೆ ಗುಡಾರಗಳಾಗಿದ್ದೀರಿ, ನಿಮ್ಮ ಗುಡಾರದಲ್ಲಿ ನಾನು ನಿವಾಸಿಸ್ತೀನಿ, ನಿವಾಸಿಸಿ ನಿಮ್ಮೊಳಗಿದ್ದ ನಾನು ಪ್ರಜೆಗಳು ಪ್ರತ್ಯಕ್ಷ ಪಡಿಸ್ಕೊಂತೀನಿ ಅಂತ ಹೇಳ್ದ. ಆಮೇನ್, ಹಲ್ಲೆಲೂಯಾ. ಅಲ್ಲೆಲ್ಲೋ ಬಡ್ಡಿ ಕೊಡ್ತಾರ, ಒಂದು 5,000 ಕಟ್ರೆ ಒಂದು ವಾರದಾಗ 15,000 ಕೊಡ್ತಾರೆ. ಬರ್ರಿ ಹೋಗೋಣ ಎಲ್ಲರೂ. ಬಂಧುಗಳಿಗೆ ಏನು ತೋರಿಸ್ತಾರ? ಯಾರಿಗೆ ಮಧ್ಯಸ್ಥರಾಗ್ಯಾರ? ಬಂಧುಗಳಿಗೆ ಬಡ್ಡಿ ಕೊಡೋನಿಗೆ ಇವ್ರು ಮಧ್ಯಸ್ಥರು. ಏನು ಹೇಳ್ತಿದ್ದಿ ನೀನು? ಯಾವ ಒಂದು ವ್ಯವಹಾರ ತಗೊಂಬಂದು ನಿನ್ನ ಕುಟುಂಬ ಹೇಳ್ತಿದ್ದಿ? ಯಾವ ಒಂದು ವ್ಯವಹಾರ ತಗೊಂಬಂದು ನಿನ್ನ ಪ್ರಜೆಗಳು ಹೇಳ್ತಿದ್ದಿ? ಅಂದ್ರೆ ನೀನು ಯಾರಿಗೆ ಮಧ್ಯಸ್ಥರಾಗಿದ್ದೀರಿ? ನೀವು ಬಡ್ಡಿ ಕೊಡೋನಿಗೆ, ನೀವು ಪ್ರಜೆಗಳಿಗೆ ನೀವು ಮಧ್ಯಸ್ಥರಾಗಿದ್ದೀರಿ. ಇನ್ನು ನಿನ್ನ ದೇವ್ರಿಗೆ ನಿನ್ನ ಆಳೆ ಹೆಂಗಾತಿ? ನೀನು
ದೇವ್ರಿಗೆ ನೀನು ಗುಡಾರ ಹೆಂಗಾದಿ ನೀನು? ದೇವ್ರು ನಮ್ಮೊಳಗೆ ನಿವಾಸಿಸ್ಬೇಕು ಅನ್ಕಂತಾನಂದ್ರೆ, ನಮ್ಮೊಳಗಿದ್ದ ಪ್ರತ್ಯಕ್ಷ ಪಡಿಸ್ಕೋಬೇಕು ಅನ್ಕಂತಾನಂದ್ರೆ, ನಾವು ಆತ್ಮ ಸಂಬಂಧವಾದ ವಿಷಯಗಳು, ದೈವಿಕ ಸಂಬಂಧವಾದ ವಿಷಯಗಳು, ಆ ವಿಷಯಗಳು ತಗೊಂಬಂದು ನಾವು ಬೋಧಿಸ್ಬೇಕು. ದೇವ್ರು ನನಗೆ ಹಿಂಗೆ ಹೇಳೋಣ, ನಾವು ಈ ರೀತಿ ಜೀವಿಸ್ಬೇಕು, ಈ ರೀತಿ ನಾವು ದೇವರಿಗೆ ಪ್ರತ್ಯೇಕವಾಗಿ ನಾವು ಏರ್ಪಾಡು ಮಾಡಿರುವಂಥ ಜನಾಂಗ, ನಾವು ಆತನ ಮಕ್ಕಳು, ನಾವು ದೇವ್ರು ನಮ್ಗೆ ಈ ರೀತಿ ಜೀವಿಸ ಅಂತ ಹೇಳ್ತಾನಂತೇಳಿ ನಾವು ದೇವರಿಂದ ಪಡ್ಕೊಂಬಂದಿರೋದನ್ನ ನಮ್ಮ ಕುಟುಂಬಕ್ಕೆ ನಾವು ಬೋಧಿಸ್ಬೇಕು, ನಮ್ಮ ಮಕ್ಕಳಿಗೆ ನಾವು ಬೋಧಿಸ್ಬೇಕು, ನಮ್ಮ ಬಂಧುಗಳಿಗೆ ನಾವು ಬೋಧಿಸ್ಬೇಕು. ನಮ್ಮನ್ನು ದೇವರು ಮಧ್ಯಸ್ಥರಾಗಿಟ್ಟನ ನಮ್ಮನ್ನ. ಆದ್ರೆ ನಾವೇನ್ ಮಾಡ್ತಾ ಇದೀವಿ? ಲೋಕ ವ್ಯವಹಾರಗಳು ತಗೊಂಬಂದು, ಆ ವ್ಯವಹಾರಗಳು ತಗೊಂಬಂದು ಇಲ್ಲಿ ಹಿಂಗದವ, ಈ ರೀತಿಯಾಗಿ ಒಬ್ರು ನಮಗೆ ಬಡ್ಡಿ ಕೊಡ್ತಾರ, ಇಲ್ಲ ನಮಗೆ ಈ ರೀತಿ ವ್ಯವಹಾರಗಳಲ್ಲಿ ಅದಾವ, ಈ ರೀತಿ ವ್ಯವಹಾರಗಳೆಲ್ಲ ಅದಾವ, ಈ ಲೋಕ ಸಂಬಂಧವಾದ ಈ ಚತ್ತ ಚದಾರಗಳೆಲ್ಲ ತಗೊಂಬಂದು ಯಾರನ್ನೆಲ್ಲ ತುಂಬಿಸ್ತದಾರ? ಕುಟುಂಬಗಳಾಗ, ಬಂಧುಗಳಾಗ, ಸ್ನೇಹಿತರಾಗ. ಅಂದರೆ ಇವರು ಯಾರು ಮಧ್ಯಸ್ಥಗಳಾಗಿದ್ದಾರೆ ಅಂದರೆ ಲೋಕಕ್ಕೆ, ಮನುಷ್ಯರಿಗೆ ಮಧ್ಯಸ್ಥರಾಗಿದ್ದಾರೆ. ಅದು ದೇವರು ಆಸೆ ಪಡುತ್ತಿಲ್ಲ. ಒಂದು ಟೈಮಲ್ಲಿ ಪ್ರತ್ಯಕ್ಷ ಗುಡಾರದಲ್ಲಿ ದೇವರಿದ್ದು ಅದರಿಂದ ಪ್ರಜೆಗಳಿಗೆ ಪ್ರತ್ಯಕ್ಷ ಪಡಿಸ್ಕೊಂತಿದ್ದ. ಇವಾಗ ಪ್ರತ್ಯಕ್ಷದ ಗುಡಾರ ನಾವೇ ದೇವರಿಗೆ ಆಲಯ ಆಗೀವಿ, ನಾವೇ ದೇವರಿಗೆ ಗುಡಾರಗಳಾಗಿವಿ. ದೇವ್ರು ನಮ್ಮೊಳಗೆ ನಿವಾಸಿಸಿ ನಮ್ಮಲ್ಲಿದ್ದು ಪ್ರಜೆಗಳು ಪ್ರತ್ಯಕ್ಷ ಪಡಿಸ್ಕೋಬೇಕು ಅನ್ಕಂತ. ದೇವ್ರ ತಕ್ಕ ಕನೆಕ್ಟ್ ಆಗಬೇಕು, ದೇವ್ರಿಗೆ ಸನ್ನಿಹಿತರಾಗಬೇಕು, ದೇವರಲ್ಲಿರೋ ವಿಷಯಗಳೆಲ್ಲ ತುಂಬಿಸ್ಕೋಬೇಕು. ತುಂಬಿಸ್ಕೊಂಡು ಬಂದು ನಾವು ನಮ್ಮ ಕುಟುಂಬಕ್ಕೆ ಬೋಧಿಸ್ಬೇಕು, ನಮ್ಮ ಬಂಧುಗಳಿಗೆ ಬೋಧಿಸ್ಬೇಕು, ಸಂಘಕ್ಕೆ ಬೋಧಿಸ್ಬೇಕು. ಅದು ದೇವ್ರ ಆಸೆ ಪಡ್ತಾನ. ಆ ರೀತಿ ಜೀವಿಸ್ಬೇಕಂತೇಳಿ ದೇವ್ರು ಇಷ್ಟಪಡ್ತಾನ. ಅರ್ಥ ಆಯ್ತಾ? ಹೇಳ್ಬೇಕು, ನಾನು ದೇವರಿಗೆ ಪ್ರತ್ಯಕ್ಷ ಪಡಿಸುವಂತ ಗುಡಾರವಾಗಿದ್ದೀನಿ. ಹೇಳ್ರಿ, ನಾನು ದೇವರನ್ನು ಪ್ರತ್ಯಕ್ಷಪಡಿಸುವ ಗುಡಾರವಾಗಿದ್ದೀನಿ. ನಾನು ದೇವರನ್ನು ಪ್ರತ್ಯಕ್ಷಪಡಿಸುವ ಗುಡಾರವಾಗಿದ್ದೀನಿ. ಆಮೇನ್, ಹಲ್ಲೆಲೂಯಾ. ನಾವ್ಯಾರು? ದೇವರನ್ನ ಪ್ರತ್ಯಕ್ಷಪಡಿಸುವ ಗುಡಾರವಾಗಿ. ಯೆಶಯ ಏನಂತ ಹೇಳ್ತಾನೆ ಗೊತ್ತಾ? ಯೆಶಯ ದೇವ್ರ ಸೇವೆ ಮಾಡ್ಬೇಕು ಅನ್ಕೊಂತಿರ್ತಾನೆ. ದೇವ್ರ ಪಿಲ್ಪು ಬರ್ತದೆ, ಸೇವೆ ಮಾಡ್ಕೋಬೇಕು ಅನ್ಕೊಂತಿರುವಾಗ ಯೆಶಯಗೆ ದೇವರು ಹೇಳ್ತಾನೆ, ನೀನು ಸೇವೆ ಮಾಡ್ಬೇಕು ಅನ್ಕೊಂತಿದ್ದಿ, ನೀನು ದೇವರು ನನ್ನ ಒಂದು ಉದ್ದೇಶ ನೀನು ನೆರವೇರಿಸ್ಬೇಕು ಅನ್ಕೊಂತಿದ್ದಿ, ನನ್ನ ಒಂದು ಉನ್ನತವಾದ ನೀನು ಸೇವೆ ಮಾಡ್ಬೇಕು ಅನ್ಕೊಂತಿದ್ದಿ ಯೆಶಯ. ಆದರೆ ನೀನು 3 ವಿಷಯಗಳು ಕಲಿಬೇಕು, ಗಮನ ಕೇಳಬೇಕು. ಸೇವೆ ಮಾಡಬೇಕಂತೇಳಿ ಯೆಶಯ ಅನ್ಕಂತದನ ದೇವರು ಆ ಒಂದು ಉನ್ನತವಾದ ಆ ಒಂದು ದೈವಿಕ ಸಂಬಂಧವಾದ ಸೇವೆ ಮಾಡ್ಬೇಕಂತೇಳಿ ಯೆಶಯ ಮುಂದೆ ಹೆಜ್ಜೆ ಹಾಕಿ ಬರ್ತಿರುವಾಗ, ನಾನು ಇದೀನಿ ಪ್ರಭಾ, ನನ್ನನ್ನು ವಾಡ್ಕೋ, ನಾನು ನಿನಗೆ ಸಾಕ್ಷಿಯಾಗಿರ್ತೀನಿ, ನಾನು ನಿನ್ನ ಸೇವೆ ಮಾಡ್ತೀನಿ ಅಂತೇಳಿ ಯೆಶಯ ಅನ್ಕೊಂತಿರುವಾಗ ದೇವರು, ಯೆಶಯ ಸರಿ ನೀನು ಸೇವೆ ಮಾಡ್ಬೇಕಂತ ಅನ್ಕೊಂತಿದ್ದೀನಿ, ನಿನಗೆ ನಾನು ಒಂದು 3 ವಿಷಯಗಳನ್ನ ಕಲಿಸ್ಬೇಕು ಅನ್ಕೊಂತಿದ್ದೀನಿ. ಯಾಕಂದರೆ ನೀನು ಮಾಡುವಂಥ ಸೇವೆ ಉನ್ನತವಾದದ್ದು, ನೀನು ಮಾಡುವಂಥ ಸೇವೆ ಬಲವಾದದ್ದು, ಪ್ರತ್ಯೇಕವಾದದ್ದು. ಅದಕ್ಕೆ ಯೆಶಯಗೆ ದೇವರು ಒಂದು ದರ್ಶನ ತೋರಿಸ್ತಾನೆ, ಪರಲೋಕ ದರ್ಶನ ತೋರಿಸ್ತಾನೆ. ಆ ದರ್ಶನದಲ್ಲಿ ದೇವರು ಮಹಿಮ ಸಿಂಹಾಸನದಲ್ಲಿ ಕುತ್ಕೊಂಡನ. ಈ ಕೆರೂಬುಗಳು, ಈ ಒಂದು ಶರಾಬುಗಳು ಏನು ಮಾಡ್ತಾರೆ ಅಂದರೆ, ದೇವದೂತಗಳು ಸಿಂಹಾಸನ ಪಕ್ಕಕ್ಕೆ ನಿಂತ್ಕೊಂಡು 6 ರೆಕ್ಕೆಗಳಿದ್ದ, 2 ರೆಕ್ಕೆಗಳು ಮುಖ ಮುಚ್ಕೊಂಡು, 2 ರೆಕ್ಕೆಗಳು ಕಾಲು ಮುಚ್ಕೊಂಡು, ಇನ್ನು 2 ರೆಕ್ಕೆಗಳಿದ್ದ ಯೆಹೋವ ಪರಿಶುದ್ಧನು, ಯೆಹೋವ ಪರಿಶುದ್ಧನು, ಯೆಹೋವ ಪರಿಶುದ್ಧನು ಅಂತೇಳಿ ಆ ದರ್ಶನ ಅವರು ದೇವ್ರನ್ನ ಆರಾಧಿಸ್ತಿರುವಂಥ ದರ್ಶನನ ಯೆಶಯಗೆ ದೇವರು ತೋರಿಸ್ತಾರೆ. ನೋಡ್ರಿ, ಯೆಶಯ ಗ್ರಂಥವು 6ನೇ ಅಧ್ಯಾಯ 1ನೇ ವಚನ. ಅರಸನಾದ ಉಜ್ಜೀಯನ ಕಾಲವಾದ
ಕರ್ತನು ಉನ್ನತ ಸಿಂಹಾಸನದೊಡನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಆತನ ಸುತ್ತ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬರು 6 ರೆಕ್ಕೆಗಳಲ್ಲಿ 2 ತನ್ನ ಮುಖವನ್ನು, 2 ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲ ಸೋಕದೆ ನಿಂತಿದ್ದರು. ಆಮೆನ್, ಹಲ್ಲೆಲೂಯ. ಈ ಒಂದು ದರ್ಶನ ಯಾರಿಗೆ ತೋರಿಸ್ತಾರೆ ದೇವರು? ಯೆಶಾಯಗೆ ತೋರಿಸ್ತಾನೆ. ಯೆಶಾಯ, ಪ್ರಭು ನಾನು ನೀನು ಸೇವೆ ಮಾಡೋಕೆ ಹೋಗ್ಬೇಕು, ನಿನ್ನ ಒಂದು ಉದ್ದೇಶ ನೆರವೇರ್ಸಕ್ಕೆ ನಾನು ಹೋಗ್ಬೇಕು, ನೀನು ಈ ದರ್ಶನ ಎದಕ್ಕೆ ತೋರಿಸ್ತಿದಿ? ಈ ದರ್ಶನ ನನಗೆ ಎದಕ್ಕೆ ತೋರಿಸ್ತಿದಿ? ಯೆಶಾಯ, ನೀನು ನಾನು ಸೇವೆ ಮಾಡ್ಬೇಕು ಅನ್ಕಂತಿದ್ದಿ, ನೀನು ನನ್ನ ಸೇವೆ ಮಾಡಬೇಕು. ಅದು ಎಂಥ ಸೇವೆ ಅಂದರೆ ಎಲ್ಲರೂ ಮಾಡುವಂಥ ಸೇವೆ ಅಲ್ಲ. ನಾನು ತೋರಿಸ್ತಿರೋ ದರ್ಶನ ನಿನಗೆ, ನೀನು ಮಾಡುವಂಥ ಸೇವೆ ಎಲ್ಲರೂ ಮಾಡುವಂಥ ಸೇವೆ ಅಲ್ಲ. ಇದು ಪ್ರತ್ಯೇಕವಾದ ಸೇವೆ ನೀನು ಮಾಡಬೇಕು, ಬಲವಾದ ಸೇವೆ ನೀನು ಮಾಡಬೇಕು, ಉನ್ನತವಾದ ಸೇವೆ ನೀನು ಮಾಡಬೇಕು. ಅದಕ್ಕಾಗಿ ನೀನು ಕಲಿಯುವಂಥ ಕೆಲವು ಪಾಠಗಳದಾವ, ನೀನು ಕಲಿಯುವಂಥ ಪಾಠಗಳದ. ಆ ಪಾಠ ನೀನು ಕಲಿತು ಆಮೇಲೆ ನೀನು ಹೋಗಿ ಸೇವೆ ಪ್ರಾರಂಭಿಸು. ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ನಾವು ಸೇವೆ ಪ್ರಾರಂಭಿಸಬೇಕು, ಸೇವೆ ಮಾಡಬೇಕನ್ನೋ ಆ ಒಂದು ಪಿಲುಪು, ಆ ದರ್ಶನ, ಆ ಆಸೆ, ಆ ತೃಷ್ಣ ನಮ್ಮಲ್ಲಿದ್ದಾಗ ನಾವೇನು ಮಾಡಬೇಕು? ಫಸ್ಟ್ ಪಾಠ ಕಲಿಬೇಕು. ದೇವ್ರ ಹತ್ರ ಕುತ್ಕೊಂಡು ನಾವು ಕಲಿತು ನಾವು ದೇವ್ರ ಸೇವೆ ಮಾಡಬೇಕು. ಯೆಶಾಯಗೆ ದರ್ಶನ ಐತೆ, ನಾನು ರೆಡಿ ಇದ್ದೀನಪ್ಪ, ನಾನು ಹೋಗ್ತೀನಿ ಅಂತ ಹೇಳಿ ಯೆಶಾಯ ಹೋಗಿಲ್ಲ, ಸೇವೆ ಪ್ರಾರಂಭ ಮಾಡಿಲ್ಲ. ಯೆಶಾಯ ಏನು ಮಾಡ್ದಾನ? ತನ್ನ ಉನ್ನತವಾದ ಆಲೋಚನೆಗಳು ದೇವ್ರ ಹತ್ರ ತಿಳ್ಕೊಂತಾನ. ದೇವ್ರು ಏನು ತಿಳಿಸ್ತಾನ, ನನಗೇನೋ ಪಾಠ ಕಲಿಸ್ಬೇಕು ಅನ್ಕೊಂತಾನಲ್ಲ, ಆ ಪಾಠ ನಾನು ಕಲಿತು ನಾನು ಸೇವೆ ಪ್ರಾರಂಭಿಸ್ಬೇಕು. ಯಾವಾಗಾದರೂ ಕೂಡ ಸೇವೆ ಮಾಡಬೇಕು ಅನ್ಕೊಳೋರು ಫಸ್ಟ್ ದೇವ್ರ ಹತ್ರ ಕುತ್ಕೊಂಡು ಕಲಿಬೇಕು. ತಾನು ಏನು ಕಲಿಸ್ತಾನ ನಮಗೆ ಅದನ್ನು ಕಲಿಬೇಕು. ಕಲಿತ ಆದಮೇಲೆ ನಾವು ದೇವ್ರ ಸೇವೆ ಪ್ರಾರಂಭಿಸಬೇಕು. ಅದೇ ಪರಸಂಬಂಧವಾದ ಸೇವೆ. ಪ್ರತ್ಯಕ್ಷತೆ ಗುಡಾರದಲ್ಲಿ ಇರುವಂಥ ಆ ಒಂದು ಪರಲೋಕ ಸಂಬಂಧವಾದ ಛಾಯೆ ನಮ್ಮಲ್ಲಿ ಇಲ್ಲಿ ಏನಾಯ್ತೋ, ಆ ಸೇವೆ ಏನಾಯ್ತೋ ಅದು ನಾವು ಇಲ್ಲಿ ಮಾಡಬೇಕು. ಅದು ಹೆಂಗೆ ಮಾಡಬೇಕಪ್ಪ ಅಂದರೆ ಫಸ್ಟ್ ನಾವು ದೇವ್ರದಲ್ಲಿ ಕೂತ್ಕೊಂಡು ಕಲಿಬೇಕು. ಕಲಿತು ಆದಮೇಲೆ ನಾವು ಹೋಗಿ ಸೇವೆ ಮಾಡಬೇಕು. ಆಮೆನ್, ಹಲ್ಲೆಲೂಯ. ಅದು ದೇವರ ಆಲೋಚನೆ. ಏನು ಕಲಿಸ್ಬೇಕು ಅನ್ಕೊಂತಿದ್ದೀವಿ ಪ್ರಭಾ ಇದ್ರಾಗಿದ್ದ? ನಮಗೆ ಏನು ಕಲಿಬೇಕು? ನಾನು ಇದ್ರಾಗ ಈ ದರ್ಶನವಿದ್ದ ನಾನು ಏನು ಕಲಿಬೇಕು ಅಂದರೆ, ಈ ದೇವದೂತಗಳು ಏನು ಮಾಡ್ತಾರ? ಮೊದಲನೇದಾಗಿ ಏನು ಮಾಡ್ತಾರ? 2 ರೆಕ್ಕೆಗಳಿದ್ದ ತಮ್ಮ ಮಖಗಳನ್ನ ಮುಚ್ಕೊಂಡಾರ. ದೇವರು ಇಲ್ಲಿ ಫಸ್ಟ್ ಪಾಠ ಏನು ಕಲಿಸ್ತಾನಂದ್ರೆ, ನೀನು ಸೇವೆ ಮಾಡ್ಬೇಕಂತೇಳಿ ನೀನು ಪ್ರಾರಂಭಿಸಿ ನೀನು ಸೇವೆ ಮಾಡ್ತಿರುವಾಗ ನಿನ್ನನ್ನು ನೀನು ಮರುಗುಪಡಿಸ್ಕೋಬೇಕು, ನನ್ನನ್ನು ನೀನು ಪ್ರತ್ಯಕ್ಷಪಡಿಸ್ಬೇಕು. ಆಮೆನ್, ಹಲ್ಲೆಲೂಯ. ಅರ್ಥ ಆಯ್ತಾ? ಏನು ಮಾಡಬೇಕು? ನಮ್ಮನ್ನು ನಾವು ಮರುಗುಪಡಿಸಿ ಕ್ರಿಸ್ತನ ವ್ಯಕ್ತಪಡಿಸ್ಬೇಕು. ನಾವು ಕ್ರಿಸ್ತನ ಮಹಿಮೆ ಪಡಿಸ್ಬೇಕು. ನಾವು ನಮ್ಮನ್ನು ನಾವು ಹೇಳ್ಕೊಳೋದಲ್ಲ, ನಾವೇನೋ ಪ್ರಜೆಗಳಿಗೆ ಕಾಣಬೇಕಂತೇಳಿ ಸೇವೆ ಮಾಡೋದಲ್ಲ, ನಾವೇನೋ ಪ್ರಜೆಗಳ ಹತ್ರ ಮೆಪ್ಪು ಹೊಂದಬೇಕಂತೇಳಿ ಸೇವೆ ಮಾಡೋದಲ್ಲ. ದೇವರೇನಂತ ಹೇಳ್ತಾನೆ ಗೊತ್ತಾ? ನೀನು ಮರುಗಾಗು, ನನ್ನನ್ನು ಮಹಿಮೆಪಡಿಸು. ಆಮೆನ್, ಹಲ್ಲೆಲೂಯ. ಸೇವೆ ಮಾಡೋನು ಯಾವಾಗಲೂ ತನ್ನನ್ನು ತಾನು ಮಹಿಮೆಪಡಿಸ್ಬೇಕು ಅನ್ಕೋಬಾರ್ದು. ಯಾರನ್ನು ಮಹಿಮೆಪಡಿಸ್ಬೇಕು? ದೇವ್ರನ್ನ ಮಹಿಮೆಪಡಿಸ್ಬೇಕು, ಕ್ರಿಸ್ತನ ಮಹಿಮೆಪಡಿಸ್ಬೇಕು. ಭಾರಿ ಮಂದಿಗೆ ಏನಿರ್ತದಂದರೆ, ನಾನು ಕಾಣಬೇಕು ಪ್ರಜೆಗಳ್ತಾಗ, ನನ್ನ ಪ್ರಜೆಗಳು ಗುರ್ತಿಟ್ಕೋಬೇಕು, ನಾನು ಪ್ರಜೆಗಳಲ್ಲಿ ಗುರುತಿಂಪು ಹೊಂದಬೇಕು. ಅವ್ರು ನನ್ನ ನೋಡಿ ಶಭಾಷ್ ಅನ್ಬೇಕು,
ಅಂದರೆ ಇವ್ರು ಯಾರು ಮೆಚ್ಚಿಸ್ಬೇಕಂತ ಹೇಳಿ ಇವರು ಪ್ರಯಾಸ ಪಡ್ತಾರೆ ಅಂದರೆ ಪ್ರಜೆಗಳು ಮೆಚ್ಚಿಸ್ಬೇಕು. ಯಾರನ್ನ ಮೆಚ್ಕೋಬೇಕು? ನನ್ನನ್ನು ಮೆಚ್ಕೋಬೇಕು ಅಂತೇಳಿ ಅನೇಕ ಸೇವಕರು ಪ್ರಯಾಸ ಪಡ್ತಾರೆ. ಅದು ದೇವರೇನು ಹೇಳ್ತಾನೆ ಗೊತ್ತಾ? ನೀನು ಮರಗಾಗಬೇಕು, ನನ್ನನ್ನು ನೀನು ಮಹಿಮೆ ಪಡಿಸ್ಬೇಕು. ಅದು ಯೆಶಾಯಗೆ ದೇವರು ಕಲಿಸ್ತಿರೋದು. ಇದನ್ನ ನಾವು ಕಲ್ತ್ಕೋಬೇಕು. ಮತ್ತೆ ಸುವಾರ್ತೆಗಳು ಕೂಡ ದೇವರು ಏನಂತ ಹೇಳ್ತಾನೆ ಗೊತ್ತಾ? ನೀವು ಪ್ರಾರ್ಥನೆ ಮಾಡುವಾಗ ಬೀದಿಗಳಲ್ಲಿ ಸಭಾ ಮಂದಿರಗಳಲ್ಲಿ ನಿಂತು ನೀವು ಪ್ರಾರ್ಥನೆ ಮಾಡ್ಬೇಕಂದ್ರೆ, ಎದಕ್ಕಂದ್ರೆ ನೀವು ಎಲ್ಲರಿಗೂ ಕಾಣ್ಬೇಕಂತೇಳಿ ನೀವು ಅಣಕಂತ ಇದ್ದೀರಿ. ನೋಡ್ರಿ ಅದನ್ನ ಏನಂತ ಹೇಳ್ತಾನೆ ಮತ್ತೆ ಸುವಾರ್ತೆದಾಗ, ಮತ್ತೆ ಸುವಾರ್ತೆ 6ನೇ ಅಧ್ಯಾಯ 5ನೇ ವಚನ. ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ. ಜನರು ನೋಡಬೇಕೆಂದು ಅವರ ಸಭಾ ಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ. ಎಲ್ಲಿ ಇಷ್ಟಪಡ್ತಾರ ಅವರು? ಬೀದಿಗಳಲ್ಲಿ, ಸಭಾ ಮಂದಿರಗಳಲ್ಲಿ ತಮ್ಮನ್ನು ತಾವು ವ್ಯಕ್ತಪಡಿಸ್ಕೊಳಕ ಅವರು ಅಲ್ಲಿ ನಿಂತ್ಕೊಂಡವರು ಸೇವೆ ಮಾಡ್ತಾರ. ನೀವು ಮನುಷ್ಯರಿಗೆ ತೋರಿಸ್ಕೋಬೇಕಂತೇಳಿ ನೀವು ಸೇವೆ ಮಾಡಬಾರ್ದು. ಮನುಷ್ಯರಿಗೆ ತೋರಿಸ್ಕೋಬೇಕಂತೇಳಿ ನೀವು ಸೇವೆಗೆ ಬರಬಾರ್ದು. ಸೇವೆ ಅಂದರೆ ದೇವ್ರ ಮಹಿಮೆ ಪಡಿಸ್ಬೇಕು. ಆಮೇಲೆ ನಾವು ಮರಗಾಗಬೇಕು. ನಮ್ಮನ್ನು ನಾವು ವ್ಯಕ್ತಪಡಿಸ್ಕೊಂಡಿವಿ ಅಂದರೆ ದೇವ್ರು ನಮ್ಮೊಳಗೆ ಪ್ರತ್ಯಕ್ಷ ಆಗೋದಿಲ್ಲ. ದೇವ್ರು ನಮ್ಮಲ್ಲಿ ನಮ್ಮಲ್ಲಿ ಇದ್ದು ಪ್ರತ್ಯಕ್ಷ ಆಗ್ಬೇಕಂದ್ರೆ ಪ್ರಜೆಗಳಿಗೆ ನಾವು ಮರಗಾಗಬೇಕು, ದೇವ್ರ ಮಹಿಮೆ ಪಡಿಸ್ಬೇಕು. ಆಮೇಲೆ ಹಲ್ಲೆಲೂಯಾ. ನಿಜವಾದ ಸೇವಕ ಏನು ಮಾಡ್ತಾನೆ ಗೊತ್ತಾ? ಯಾವಾಗಲೂ ಕ್ರಿಸ್ತನ ಮಹಿಮೆ ಪಡಿಸ್ತಾನೆ. ನಿಜವಾದ ಸೇವೆ ಮಾಡ್ಬೇಕಂದಿರೋ ವ್ಯಕ್ತಿ ಏನು ಮಾಡ್ತಾನ? ಕ್ರಿಸ್ತನ ಮಹಿಮೆ ಪಡಿಸ್ತಾನ. ನಾನಲ್ಲ ಕ್ರಿಸ್ತೆ, ನಾನಲ್ಲ ಕ್ರಿಸ್ತೆ, ನನ್ನದಲ್ಲ ಕೇವಲ ದೇವರ ಕೃಪೆ. ಕ್ರಿಸ್ತೆ ಕ್ರಿಸ್ತೆ, ನಾನಲ್ಲ ಕ್ರಿಸ್ತೆ, ನಾನಲ್ಲ ಕ್ರಿಸ್ತೆ. ಪ್ರತಿ ಸೇವಕನ ಬಾಯಾಗ ಬರುವಂಥ ಮಾತಿದು, ಬರಬೇಕಾಗಿರುವಂಥ ಮಾತಿದು. ಅರ್ಥ ಆಯ್ತಾ? ಯಾಕಂದ್ರೆ ನಾವು ಮರಗಾಗಿ ಯಾರನ್ನ ಮಹಿಮೆ ಪಡಿಸ್ಬೇಕು? ದೇವ್ರನ್ನ ಮಹಿಮೆ ಪಡಿಸ್ಬೇಕು. ನಾವು ಈ ಒಂದು ಸೇವೆ, ಈ ಯಾಜಕತ್ವ ಮಾಡುವಂಥ ಈ ಅನುಗ್ರಹ, ಈ ಕೃಪೆ ನಾವೇನು ಉನ್ನತರಂತಲ್ಲ ದೇವ್ರು ನಮಗೆ ಕೊಟ್ಟಿರೋದು. ಅದು ಕೊಟ್ಟನಂದ್ರೆ ಕೇವಲ ಆತನ ಕೃಪೆ, ಆತನ ದಯೆ. ಮತ್ತೆ ಆತನ ದಯೆಯಲ್ಲಿದ್ದ ನಾವು ಸೇವೆ ಮಾಡ್ತಿರುವಾಗ ನಾವು ಯಾರನ್ನ ಮಹಿಮೆ ಪಡಿಸ್ಬೇಕು? ದೇವ್ರ ಮಹಿಮೆ ಪಡಿಸ್ಬೇಕು, ದೇವ್ರನ್ನ ಘನಪಡಿಸ್ಬೇಕು. ನಾವೇನೋ ಕಾಣಬೇಕು, ನಾವೇನೋ ಪ್ರಜೆಗಳ ಮಧ್ಯದಲ್ಲಿ ನಾವು ಎಲ್ಲರ ಮುಂದೆ ನಾವು ಕಾಣಬೇಕು, ನಾವು ಜಲ್ದಿ ಮಂದಿರ ಕಟ್ಟಿಬಿಡ್ಬೇಕು, ನಾವೇನೋ ಒಂದು ನೋಡ್ಸ್ಕೋಬೇಕು, ಏನೋ ಒಂದು ಮಾಡ್ಕೋಬೇಕು. ಅದೆಲ್ಲ ದೇವ್ರು ಕೇಳ್ತಿರೋದು. ನಮ್ಮನ್ನು ನಾವು ಮಹಿಮೆ ಪಡಿಸ್ಕೊಳಕ್ಕೆಲ್ಲ ಸೇವೆ. ನಾವು ಮರಗಾಗಿ ಕ್ರಿಸ್ತನ ಮಹಿಮೆ ಪಡಿಸ್ಬೇಕು. ಆಮೇನ್. ಅದು ದೇವ್ರ ಆಸೆ, ಅದು ದೇವ್ರ ಉನ್ನತ ಆಲೋಚನೆ. ಅದು ನಾನು ಮಹಿಮೆ ಪಡಿಸ್ಕೋಬೇಕು, ನಾವು ಪ್ರಜೆಗಳೊಂದಿಗೆ ಕಾಣಬೇಕು, ನಾವು ಪ್ರಜೆಗಳೆಲ್ಲ ನಮ್ಮನ್ನ ಶಬಾಷ್ ಅನ್ಬೇಕು, ನಾವು ಮೆಚ್ಕೋಬೇಕು ಅನ್ನೋ ಆಲೋಚನೆ ಯಾರಲ್ಲಿ ಇರ್ತೈತಲ್ಲ ಅದು ಸಾತಾನ್ ಸ್ಪಿರಿಟ್. ಅದು ಏನದು? ಸಾತಾನ್ ಸ್ಪಿರಿಟ್. ಅದು ಸಾತಾನ್ ಆಲೋಚನೆಗಳು ಅವು. ಯಾಕಂದ್ರೆ ಅವ್ರು ಯಾವಾಗಲೂ ಏನಿರ್ತದೆ ಗೊತ್ತಾ? ತಾವೇ ಮಹಿಮೆ ಹೊಂದಬೇಕು, ತಮ್ಮನ್ನೇ ಗುರ್ತಿಡ್ಬೇಕು. ಎಲ್ಲರೂ ಕ್ರಿಸ್ತ ಬಗ್ಗೆ ಬಿಟ್ಬಿಡ್ತಾರ, ತಮ್ಮನ್ನು ತಾವು ಮಹಿಮೆ ಪಡಿಸ್ಕೊಂತಾರೆ. ಅದು ಯಾರ ಆಲೋಚನೆಗಳವು? ಸಾತಾನ ಆಲೋಚನೆಗಳು. ಅದಕ್ಕೆ ಯೆಶಾಯ ಹೇಳ್ತಾನೆ, ಯೆಶಾಯ ಮೊದಲೇ ಪಾಠ ನೀನು ಏನು ಕಲಿಬೇಕು ಗೊತ್ತಾ? ಸೇವೆ ಮಾಡ್ಬೇಕಂತ ನೀನು ಅನ್ಕೊಂತಿದ್ದಿ, ಒಳ್ಳೇದೇ. ಆದರೆ ನೀನು ಸೇವೆ ಪ್ರಾರಂಭಿಸ್ಬೇಕಂತಿದೆಯಲ್ಲ, ನೀನು ಪ್ರಾರಂಭಿಸಿದಾಗ ನಿನ್ನನ್ನು ನೀನು ಮರುಗುಪಡಿಸ್ಕೊಂಡು ನನ್ನನ್ನು ನೀನು ವ್ಯಕ್ತಪಡಿಸ್ಬೇಕು. ಆಮೇಲೆ ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಕೂಡ ಒಬ್ಬ ದೈವ ಸೇವಕನ ಬಗ್ಗೆ ಸಾಕ್ಷಿ ಹೇಳ್ತಾನ. ಏನಂತ ಹೇಳ್ತಾನ? ಸ್ತ್ರೀಯರಲ್ಲಿ ಹುಟ್ಟಿರುವಂಥ ಮಗ ಯೋಹಾನಕ್ಕಿಂತ ಶ್ರೇಷ್ಠರು ಯಾರಿಲ್ಲ ಅಂತ ಹೇಳ್ತಾನ. ಬಾಪ್ಸನ್ ಕೊಡೋ ಯೋಹಾನು. ಎದಕ್ಕ? ಯೋಹಾನ್ ಏನು ಮಾಡ್ತಿರ್ತಾನ? ಯೋಹಾನ್ ಬಾಪ್ಸನ್ ಕೊಡ್ಬೇಕಂತೇಳಿ ದೇವ್ರ ಸೇವೆ ಮಾಡ್ತಿರುವಾಗ ಪ್ರಜೆಗಳೆಲ್ಲ ಯೋಹಾನದಲ್ಲಿ ಬರ್ತಾರ, ಯೋಹಾನ್ ಬೆಂಬಡಿಸ್ತಿರ್ತಾರ. ಆದರೆ ಯೋಹಾನ್ ಏನಂತ ಹೇಳ್ತಾನ?
ನೀವು ನನ್ನದಕ್ಕೆ ಬೆಂಬಡಿಸ್ತಾ ಇದ್ದೀರಿ. ಲೋಕ ಪಾಪಗಳನ್ನು ಓರುವಂಥ ಕುರಿಮರಿ ಇಲ್ಲದ ನೋಡ್ರಿ, ನೀವು ಈತನ ಬೆಂಬಡಿಸ್ಬೇಕು. ಆತನ ಕೆರೆಗಳು ಬಿಚ್ಚಕ್ಕಾದ್ರೂ ಕೂಡ ನಾನು ಯೋಗ್ಯನಲ್ಲ, ನಾನು ತಗ್ಗಿಸ್ಕೋಬೇಕು, ಆತ ಹೆಚ್ಚಿಸ್ಬೇಕಂತ ಹೇಳ್ತಾನ. ಆದರೆ ಪ್ರಜೆಗಳೆಲ್ಲ ಯೋಹಾನದಲ್ಲಿ ಬರ್ತಿದ್ರೆ, ಯೋಹಾನನಿಗೆ ಫಾಲೋವರ್ಸ್ ಫುಲ್ ಇದ್ದಾಗ ಈ ಫಾಲೋವರ್ಸ್ನೆಲ್ಲ ಎಲ್ಲಿ ಡೈವರ್ಟ್ ಮಾಡ್ತಾನ? ಕ್ರಿಸ್ತಿಗೆ ಡೈವರ್ಟ್ ಮಾಡ್ತಾನ. ಅದು ನಿಜವಾದ ಸೇವಕ. ನಿಜವಾದ ಸೇವಕ ಯಾವಾಗಲೂ ಕ್ರಿಸ್ತನ ಮಹಿಮೆ ಪಡಿಸ್ತಾನ, ಕ್ರಿಸ್ತನ ವ್ಯಕ್ತಪಡಿಸ್ತಾನ. ಅದಕ್ಕೆ ಏಸನ್ನ ಯಾವಾಗ ಒಂದು ಮಾತು ಹೇಳ್ತಿರ್ತಾನೆ, ನಾವು ನಮ್ಮ ಸಲುವಾಗಿ ಮನುಷ್ಯರನ್ನ ನಾವು ಪೂಗ ಹಾಕಬಾರ್ದು, ನಾವು ಕ್ರಿಸ್ತ ಸಲುವಾಗಿ ಮನುಷ್ಯರನ್ನ ಪೂಗಿಸ್ಬೇಕಂತ. ಕ್ರಿಸ್ತನ ಮಹಿಮೆ ಪಡಿಸ್ಬೇಕು ನಾವು, ಕ್ರಿಸ್ತನ ವ್ಯಕ್ತಪಡಿಸ್ಬೇಕು ನಾವು. ಅದು ಮೊದಲನೇದಾಗಿ ನಾವು ಕಲಿಬೇಕಾಗಿರೋ ಪಾಠ ಏನು? ಈ ಒಂದು ಗುಡಾರದಲ್ಲಿ ಇದ್ದು ದೇವರು ಪ್ರತ್ಯಕ್ಷ ಪಡಿಸ್ಕೋಬೇಕನ್ಕಂತಾನ. ಪ್ರಜೆಗಳಿಗೆ ತನ್ನನ್ನು ತಾನು ಎಲ್ಲಿದ್ದೆ ಪ್ರತ್ಯಕ್ಷ ಪಡಿಸ್ಕೋಬೇಕನ್ಕಂತಾನ? ನಮ್ಮೊಳಗಿದ್ದು ಪ್ರತ್ಯಕ್ಷ ಪಡಿಸ್ಕೋಬೇಕಂದ್ರೆ ಫಸ್ಟ್ ನಾವೇನಾಗಿರ್ಬೇಕು? ನಾವು ಮರಗಾಗಬೇಕು, ದೇವ್ರನ್ನ ಮುಂದೆ ಇಡಬೇಕು. ಆಮೇಲೆ ಹಾಲೆಲೂಯ. ಎರಡನೇದಾಗಿ ಏನು ಮಾಡ್ತಾರ? ಕಾಲುಗಳೆಲ್ಲ ಮುಚ್ಕೊಂತಾರ. ಅಂದರೆ ಏನು? ನಮ್ಮ ಇಷ್ಟಾನುಸಾರವಾಗಿ ನಾವು ನಡೆಯೋದಲ್ಲ, ನೀನು ನಮ್ಮನ್ನು ನಡೆಸ್ಬೇಕು, ದೇವ್ರು ನಡೆಸ್ಬೇಕು ನಮ್ಮನ್ನ. ಅರ್ಥ ಆಯ್ತಾ? ನಮ್ಮ ನಡವಳಿಕೆಗಳು ನಾವು ಹೋಗ್ಬಾರ್ದು, ನಮ್ಮ ನಡವಳಿಕೆ ನಾವು ಬಂದ್ ಮಾಡ್ಕೊಂಡ್ಬಿಡ್ಬೇಕು. ನಮ್ಮ ಇಷ್ಟಾನುಸಾರ ನಾವು ಸೇವೆ ಮಾಡೋಕೆ ಹೋಗ್ಬಾರ್ದು, ನಮ್ಮ ಆಲೋಚನೆ ಪ್ರಕಾರ ನಾವು ಸೇವೆ ಮಾಡೋಕೆ ಓಡಬಾರ್ದು. ದೇವ್ರು ಏನು ಹೇಳ್ತಾನ, ಏನಿಲ್ಲ, ಏನು ಕೇಳಿದಾಗ ಸರಿ ಬಾ ಸೇವೆ ಮಾಡೋಣ, ಆಯ್ತು ಹೋಗೋಣ ಮಾಡೋಣ ಅಂತೇಳಿ ನಮ್ಮ ಇಷ್ಟಾನುಸಾರ ನಾವು ಓಡಬಾರ್ದು. ಅದನ್ನೇ ಇವ್ರು ಹೇಳ್ತಾನೆ. ಎರಡನೇದು ಏನು ಕಲಿಸ್ತಾನ ದೇವರು? ನೀನು ನಿನ್ನ ಇಷ್ಟಾನುಸಾರ ನೀನು ಓಡಬಾರ್ದು, ಅದನ್ನು ಬಂದ್ ಮಾಡ್ಕೋಬೇಕು. ನನ್ನ ಆಲೋಚನೆ ಕೇಳಬೇಕು, ನನ್ನ ಆಲೋಚನೆ ಕೇಳೇ ನೀನು ನಡಿಬೇಕು. ಆಮೇಲೆ ದೇವ್ರ ಸೇವೆ ಮಾಡ್ಬೇಕು ಅಂದಿರೋ ದೈವ ಸೇವಕನು ದೇವರ ಆಲೋಚನೆ ಕೇಳೇ ಹೆಜ್ಜೆ ಹಾಕಬೇಕು. ನಮ್ಮ ಆಲೋಚನೆಗಳಲ್ಲ, ನಮ್ಮ ಆಲೋಚನೆಗಳ ಪ್ರಕಾರ ನಾವು ಹೆಜ್ಜೆ ಹಾಕಬಾರ್ದು. ಅದು ಪರಲೋಕ ಸಂಬಂಧವಾದ ಸೇವೆ ಅಲ್ಲ. ಅದು ಪರಸಂಬಂಧವಾದ ಸೇವೆ ಹೆಂಗಿರ್ತದೆ ಅಂದರೆ, ದೇವ್ರು ನಮ್ಗೆ ಏನು ಹೇಳ್ತಾನ ಅದ್ರ ಪ್ರಕಾರನೇ ನಾವು ಹೆಜ್ಜೆ ಹಾಕಬೇಕು. ಕುತ್ಕೊಂಡು ಕೇಳಬೇಕು, ದೇವಾ ನಾನು ಏನು ಮಾಡಬೇಕು, ನನ್ನ ಮೇಲೆ ನಿನ್ನ ಉದ್ದೇಶ ಏನೈತಿ, ನಿನ್ನ ಚಿತ್ತ ಏನೈತಿ, ನನ್ನ ನೀನು ಹೆಂಗೆ ಮಾಡ್ಕೋಬೇಕು ಅನ್ಕೊಂತೀವಿ. ದೇವ್ರನ್ನ ಕೇಳಿ ಪಡ್ಕೊಂಡು ನಾವು ಹೆಜ್ಜೆ ಹಾಕಬೇಕು. ಅಲ್ಲವರೆಗೆ ದೇವ್ರು ಹೇಳೋವರೆಗೆ ನಾವು ದೇವ್ರ ಸನ್ನಿಧಿಯಲ್ಲಿ ಕುತ್ಕೊಂಡು ನಾವು ಗೋಜಾಡಬೇಕು. ಸರಿ ಬಿಡು ಅಂತೇಳಿ ನಮ್ಮ ಆಲೋಚನೆ ಪ್ರಕಾರ ನಾವು ಹೋಗ್ಬಾರ್ದು. ಯೇಸು ಸ್ವಾಮಿ ಬಂದನ ಭೂಮಿ ಮೇಲೆ, ತಂದೆ ಚಿತ್ತ ನೆರವೇರ್ಸಕ್ಕೆ ಬಂದಿನ ಅಂತ ಹೇಳ್ತಾನ. ಹೌದಾ? 30 ವರ್ಷ ಆದಮೇಲೆ ಸೇವೆ ಪ್ರಾರಂಭಿಸಿ ಬೋಧಿಸ್ತಿರುವಾಗ ಹೇಳ್ತಾನ, ನೀನೇನು ನಾನು ತಂದೆ ಚಿತ್ತ ನೆರವೇರ್ಸಕ್ಕೆ ಬಂದಿನ ಅಂತ ಹೇಳ್ತೀನಿ. ಯಾವಾಗಲಿಂದ ನೆರವೇರಿಸ್ತಾನ? 30 ವರ್ಷ ಆದ್ಮೇಲೆ ನೆರವೇರಿಸ್ತಾನ. 30 ವರ್ಷದಕ್ಕಿಂತ ಒಳಗ ಏನು ಮಾಡೋಣ? ಅವ್ರ ತಂದೆ ತಾಯಿಗಳು ವಿಧೇಯನಾಗ್ಯದಾನ. ವಿಧೇಯನಾಗಿದ್ದು ಏನು ಮಾಡ್ದಾನ? ಅವ್ರ ತಂದೆ ಕಾರ್ಪೆಂಟ್ರ್ ಕೆಲಸ ಮಾಡ್ತಿದ್ರೆ ಯೇಸು ಸ್ವಾಮಿ ಕೂಡ ಕಾರ್ಪೆಂಟ್ರ್ ಕೆಲಸ ಮಾಡ್ತಾನ. ಏನು ಕಾರ್ಪೆಂಟ್ರ್ ಕೆಲಸ ಅಂದ್ರೆ ಏನು ಮಾಡ್ತಿರ್ತಾನೆ ಹೇಳು? ಅವರಪ್ಪ ಏನು ಚೇರು ಗೀರೋ ಏನನ್ನು ತಯಾರು ಮಾಡಿದ್ರೆ ಅದಕ್ಕೆ ಯೇಸು ಸ್ವಾಮಿ ಕೂಡ ಅದಕ್ಕೆ ಸಹಾಯ ಮಾಡಿ ಆ ಚೇರಿಗೆ ಬೇಕಾ ಏನಾಯ್ತು ಅದನ್ನೆಲ್ಲ ಮೇಕಾಗಲಿ ಅವಾಗಲಿ ಒಡೆದಾಗಲಿ ಏನಾಗಲಿ ಇವೆಲ್ಲ ಮಾಡ್ತಿರ್ತಾನೆ ಇಲ್ಲ. ಮತ್ತು ಚೇರ್ ರೆಡ್ ಆಗೈತಪ್ಪ, ಯಾರು ಆರ್ಡರ್ ಕೊಟ್ಟಾರ ಅವ್ರಿಗೆ ಹೋಗಿ ಡೆಲಿವರಿ ಕೊಟ್ಟು ಬಾ ಅಂತಿದ್ರೆ ಹೋಗಿ ತಗೊಂಡೋಗಿ ಕೊಟ್ಟು ಬಂದಿರ್ತಾನ ಇಲ್ಲ. ಅಸಲು ದೇವರು ಏನಂತ ಹೇಳ್ತಾನೆ ಇಲ್ಲಿ? ಎಷ್ಟು ನಾನು ತಂದೆ ಚಿತ್ತ ನೆರವೇರ್ಸಕ್ಕೆ ಬಂದಿನಿ ಅಂತ ಹೇಳಿ. ಮತ್ತು ಇದೇನು? ಇದು ಕೂಡ ತಂದೆ ಚಿತ್ತ. 30 ವರ್ಷ ತಂದೆ ತಾಯಿಗಳಿಗೆ ವಿಧೇಯರಾಗಿದ್ದು ದೇವರು ಆ ಪಿಲುಪು ಸಲುವಾಗ, ದೇವರ ನಡಿಪಿಂಪು ಸಲುವಾಗ ಎದುರು ನೋಡ್ದ. ಆಮೇನ್, ಹಲ್ಲೆಲೂಯಾ. ತಾನಾಗ ತಾನೇ ಪ್ರಾರಂಭಿಸಿಲ್ಲ,
ದೇವ್ರು ಹೇಳೋವರೆಗೆ, ದೇವ್ರು ನಡೆಯೋನವರೆಗೂ ಮರಗಾಗಿ ಆ ವೇಟ್ ಮಾಡ್ದ. ಅರ್ಥ ಆಯ್ತಾ? ಹಂಗಂದ್ರೆ ನಮ್ಮ ಒಂದು ಆಲೋಚನೆ ಪ್ರಕಾರ ನಮ್ಮ ಚಿತ್ತಾನುಸಾರ ನಾವು ಹೆಜ್ಜೆ ಹಾಕಬಾರ್ದು. ಹೆಜ್ಜೆ ಹಾಕಿ ನಾವು ಹೋಗ್ಬಾರ್ದು. ಯಾವಾಗಲೂ ದೇವ್ರ ಸೇವೆ ದೇವ್ರದಲ್ಲಿ ಕುತ್ಕೊಂಡು ಕೇಳ್ಬೇಕು. ದೇವಾ, ನನ್ನ ಏನು ಮಾಡ್ಬೇಕು ಅನ್ಕೊಂಡು, ನಾನು ಹೆಂಗೆ ನಡೆಸ್ಬೇಕು ಅನ್ಕೊಂಡು, ನಿನ್ನ ಆಲೋಚನೆ ಪ್ರಕಾರ ನಾನು ನಡಿಬೇಕು. ಮನುಷ್ಯರು ಬಂದು ಹೇಳ್ತಿರ್ತಾರ, ಇನ್ನೊಬ್ಬರು ಬಂದು ಹೇಳ್ತಿರ್ತಾರ, ಆ ಆಲೋಚನೆ ಕೇಳಿ ನಾವು ಮುಂದೆ ಹೋಗ್ಬಾರ್ದು, ಇನ್ನೊಂದು ಆಲೋಚನೆ ಕೇಳಿ ನಾವು ಮುಂದೆ ಹೋಗ್ಬಾರ್ದು. ದೈವ ಸೇವಕರು ಯಾವಾಗಲೂ ದೇವ್ರ ಆಲೋಚನೆ ಕೇಳೇ ನಡಿಬೇಕು. ಆಮೆನ್, ಹಲ್ಲೆಲೂಯಾ. ನಾವು ಸಂಘಕ್ಕೆ ಬೋಧಿಸ್ಬೇಕಂದ್ರೂ ಕೂಡ ಕುತ್ಕೊಂಡು ದೇವ್ರನ್ನ ಮೊರೆ ಹೋಗಿ ಕೇಳಿ, ನಾನು ಏನು ಹೇಳ್ಬೇಕು ಪ್ರಭು, ನನಗೆ ತಿಳಿಯಪಡಿಸು, ನನಗೆ ಪ್ರತ್ಯಕ್ಷಪಡಿಸು ಅಂತೇಳಿ ಕೇಳಿ ದೇವ್ರ ತಲೆ ತಗೊಂಬಂದ್ರೆ ಪ್ರತ್ಯಕ್ಷ ತಗೊಂಬಂದು ಬೋಧಿಸ್ಬೇಕು. ಸುಮ್ಮನೆ ಇಷ್ಟಾನುಸಾರ ಬಂದು ಬೋಧಿಸ್ರೆ ಹೆಂಗಿರ್ತದೆ ಗೊತ್ತಾ? ಅಲ್ಲಿ ಇನ್ನೊಬ್ಬರ ಮೇಲೆ ಇರೋ ದ್ವೇಷ, ಯಾರೋ ಒಬ್ರು ಏನೋ ಅಂದಿರ್ತಾರಲ್ಲ, ಆ ದ್ವೇಷನಲ್ಲಿ ಇಲ್ಲಿ ಕಕ್ತಾರ ಅನ್ನೋದು ಯಾರು? ಸೇವಕರು. ಎದಕ್ಕ? ಅವ್ರ ಆಲೋಚನೆ ಪ್ರಕಾರ ಅವರು ನಡೀತಿರ್ತಾರ, ಅವ್ರ ಆಲೋಚನೆ ಪ್ರಕಾರ ಸೇವೆ ಮಾಡ್ಬೇಕು ಅನ್ಕೊಂಡು ಹೋಗ್ತಿರ್ತಾರ. ಅವ್ರ ಮೇಲೆ ಇರೋ ದ್ವೇಷನೆಲ್ಲ ಕಕ್ತಿರ್ತಾರ ಅನ್ನೋ ಮಾತು. ಅದು ಆತ್ಮ ಸಂಬಂಧವಾದ ಸೇವೆ ಅಲ್ಲ, ಅದು ಪರಲೋಕ ಸಂಬಂಧವಾದ ಸೇವೆ ಅಲ್ಲ. ಅದು ಪರಲೋಕ ಸಂಬಂಧವಾದ ಸೇವೆ ಯಾವಾಗಲೂ ಗದ್ದಿಸ್ಬೇಕು. ಗದ್ದಿಸಿ ಎದಕ್ಕೆ ಗದ್ದಿಸ್ಬೇಕಂದ್ರೆ ಅವ್ರನ್ನ ಮತ್ತೆ ಇಲ್ಲಿ ಸ್ಥಿರಪಡಿಸಕ್ಕೆ ಗದ್ದಿಸ್ಬೇಕು, ಅವ್ರನ್ನ ಇಲ್ಲಿ ಕಟ್ಟಕ್ಕೆ ಗದ್ದಿಸ್ಬೇಕು. ಅವ್ರನ್ನ ಇಲ್ಲಿದ್ದು ಬಿಟ್ಟು ಹೋಗಕ್ಕಲ್ಲ ಗದ್ದಿಸ್ಬೇಕಾಗಿರೋದು. ಆತ್ಮ ಸಂಬಂಧವಾದ ಸೇವೆಗೆ ಯಾವಾಗಲೂ ಕಟ್ಟಬೇಕು. ಪ್ರತ್ಯಕ್ಷತೆ ಅಲ್ಲಿ ದೇವರಿಂದ ಪಡ್ಕೊಂಬಂದ್ರೆ ಅದೇ ಬೋಧಿಸ್ತಾನೆ. ಹೌದಾ? ಅಂದರೆ ನಾವು ದೇವರು ನಡಿಪಿಂಪುವರೆಗೆ ನಾವು ಕಾಯ್ಬೇಕು. ದೇವ್ರ ನಡಿಪಿಂಪು ಹೇಳಿದ್ರೆ ನಾವು ನಡಿಬೇಕು. ಹೆಂಗೆ ಬೇಕಂಗೆ ನಡೆಯಂಗಿಲ್ಲ, ಹೆಂಗೆ ಬೇಕಂಗೆ ಸೇವೆ ಮಾಡಂಗಿಲ್ಲ, ಹೆಂಗೆ ಬೇಕಂಗೆ ನಾವು ಡಿಸಿಷನ್ ತಗೊಳಂಗಿಲ್ಲ. ನಾವು ಮಂದಿರ ಕಟ್ಟಬೇಕಂದ್ರೆ ಕೂಡ ದೇವ್ರನ್ನ ಕೇಳಬೇಕು. ದೇವಾ, ಏನು ಮಂದಿರ ಕಟ್ಟಬೇಕಾ, ಎಲ್ಲಿ ಕಟ್ಟಬೇಕು, ಯಾವಾಗ ಕಟ್ಟಬೇಕು, ದೇವ್ರು ಹೇಳ್ಬೇಕು. ನಮ್ಮ ಆಲೋಚನೆ ಇದೆ, ಹೋಗ್ಬಿಡೋಣ ಬಾ, ನಾವು ಕಟ್ಬಿಡೋಣ ಬಾ, ಮಾಡ್ಬಿಡೋಣ ಬಾ ಅಲ್ಲ. ನಮ್ಮ ಆಲೋಚನೆ ಪ್ರಕಾರ ನಾವು ನಡಿಬಾರ್ದು. ಅದು ದೈವಿಕ ಸಂಬಂಧವಾದ ಸೇವೆ ಅಲ್ಲ. ಅದು ನಮ್ಮ ಆಲೋಚನೆ ಪ್ರಕಾರ ನಾವು ಕಟ್ಟಿದ್ರೆ ಅದು ಹೆಂಗಾಗ್ಬಿಡುತ್ತೆ ಗೊತ್ತಾ? ಮೋಶೆ ಏನ್ ಮಾಡ್ತಾನ? ದೇವ್ರದಲ್ಲಿ ಹೋಗಿ ಕಲಿತಿದ್ದಾನ, ಗುಡ್ಡದ ಮೇಲೆ ಹೋಗಿ. ಕೆಳಗ ಇಸ್ರಾಯೇಲ್ ಪ್ರಜೆಗಳು ಇರ್ತಾರ, ದೇವ್ರದೊಳಗೆ ಕುತ್ಕೊಂಡು ದೇವ್ರದ ಕಲಿತಿರ್ತಾನ. ಕಲಿತಿರುವಾಗ ದೇವರು ಪ್ರತ್ಯಕ್ಷತೆ ಮೋಶೆಗೆ ಬರ್ತಿರ್ತದೆ. 40 ದಿನ ಅಲ್ಲಿ ಇರ್ತಾನ, ಹಗಲು ರಾತ್ರಿ ಇದ್ದಾಗ ಅಲ್ಲಿ ದೇವ್ರೇನ್ ಮಾಡ್ತಾನ? ಈ ಪ್ರತ್ಯಕ್ಷತೆ ಗುಡಾರನ ತೋರಿಸ್ತಾನ, ಪ್ರತಿಯೊಂದು ತೋರಿಸ್ತಾನೆ. ಹೆಂಗ ತೋರಿಸ್ತಾನ? ಗುಡಾರ ಹೆಂಗ್ ಕಟ್ಟಬೇಕು, ನೀನ್ ಹೆಂಗ ಹಾಕ್ಬೇಕು, ಹೆಂಗ ನೀನ್ ಸಿದ್ಧಪಡಿಸ್ಬೇಕು. ಒಂದು ಸಣ್ಣ ದಾರಲ್ಲಿದ್ದ ಹಿಡಿದು ಆ ಕಲರ್ಲಿದ್ದ ಹಿಡಿದು ಪ್ರತಿಯೊಂದು ಪ್ರತ್ಯಕ್ಷತೆ ಯಾರಿಗೆ ಕೊಡ್ತಾನ? ಮೋಶೆ ಕೊಡ್ತಾನ. ಪಡ್ಕೋಬೇಕು. ದೇವ್ರ ತ ಕುತ್ಕೊಂಡು ಆ ಒಂದು ದೇವ್ರ ನಡಿಪಿಂಪುನ ನಾವು ಕೇಳಬೇಕು, ಕಾಯ್ಬೇಕು. ಕಾಯ್ತಾನೇ ಇಲ್ಲ. ಹೋಗ ಒಂದೇ ದಿನ 2 ದಿನ 1 ವಾರದಾಗ ದೇವ್ರ ಪ್ರತ್ಯಕ್ಷ ಕೊಡವಲ್ಲ ಅಂತೇಳಿ ಹಿಂದಿರಿಗೆ ವಾಪಸ್ ಬಂದಿಲ್ಲಲ್ಲ. ಬಂದನ ಮೋಶೆ? ಬಂದಿಲ್ಲ. ಪ್ರತ್ಯಕ್ಷತೆ ಕೊಡೋವರೆಗೆ ಅಲ್ಲಿ ಕಾಯ್ಗ ಅಂತದಾನ. ಆದ್ರೆ ಇಲ್ಲಿ ಕೂಡ ಏನ್ ಮಾಡ್ತಾರೆ ಪ್ರಜೆಗಳು? ಮೋಶೆ ಬರ್ತಾನಂತ ಕಾಯ್ತಾರ. ಆದ್ರೆ ಇವ್ರು ಏನ್ ಮಾಡ್ರ? ಕಾಯಷ್ಟು ಪೇಷನ್ಸ್ ಇಲ್ಲ. ಅದಕ್ಕೆ ಏನ್ ಮಾಡ್ಬಿಟ್ರ? ಈ ನಾಯಕನಿಲ್ಲ ನನಗೆ, ನಾವೇ ಒಂದು ದೇವರಿಲ್ಲ, ಏನಿಲ್ಲ, ನಾವೇ ಒಂದು ವಿಗ್ರಹ ಮಾಡ್ಕೊಂಬಿಡೋಣ ಅಂತ ಹೇಳಿ ವಿಗ್ರಹ ಮಾಡ್ಕೊಂಡು ವಿಗ್ರಹನ ಪೂಜಿಸ್ತಾರ ಇವರು. ಎದಕ್ಕಂದ್ರೆ ಇವ್ರ ಆಲೋಚನೆ ಅದು. ಕಾಯಷ್ಟು ಪೇಷನ್ಸ್ ಇಲ್ಲ. ದೇವ್ರ ಪ್ರತ್ಯಕ್ಷ ಅದು ಪಡ್ಕೊಳೋವರೆಗೂ ಇವ್ರಿಗೆ ಓಪಿಗೆ ಇಲ್ಲ. ಇವ್ರ ಆಲೋಚನೆ ಪ್ರಕಾರ ಇವ್ರು ನಡೆಯಕ್ಕೆ ಹೋಗ್ತಾರ. ಅದಕ್ಕೆ ಇವ್ರು ವಿಗ್ರಹಾಧಾರ ಮಾಡ್ತಾರೆ. ಮೋಶೆ ಏನ್ ಮಾಡ್ತಾನ? ಕಾದು ಪ್ರತ್ಯಕ್ಷತೆ ಪಡಿಸ್ಕೊಂಡು ಆ ಪ್ರತ್ಯಕ್ಷ ತಗೊಂಬಂದು ಕೆಳಗಿಳಿತಾನೆ. ಅರ್ಥ ಆಯ್ತಾ?
ಕಾದಿಲ್ದಂಗ ನಮ್ಮ ಆಲೋಚನೆ ಪ್ರಕಾರ ನಾವು ಮಾಡಕ್ ಹೋದ್ರೆ ವಿಗ್ರಹಾರಾಧನೆ ಆಗ್ತದೆ. ಅರ್ಥ ಆಯ್ತಾ? ವಿಗ್ರಹಾರಾಧನೆ ಕಡೆ ಅದು ನಡೆಸ್ತದೆ. ಪ್ರಜೆಗಳು ಕೂಡ ನಾವು ದೇವ್ರು ಏನು ಹೇಳ್ತಾನೆ ಅದನ್ನ ತಗೊಂಬಂದೇ ಸಂಘಕ್ಕೆ ನಾವು ಹೇಳಬೇಕು. ಅರ್ಥ ಆಯ್ತಾ? ಮೋಶೆ ವೇಟ್ ಮಾಡ್ದ, ಆ ಪ್ರತ್ಯಕ್ಷತೆ ತಗೊಂಬಂದ ಅದೇ ತಗೊಂಬರ್ತಾರೆ. ಇದಕ್ಕೆ ವೇಟ್ ಮಾಡೋಣ కాబట్టి ದೇವ್ರ ಪ್ರತ್ಯಕ್ಷತೆ ಸಿಕ್ಕೈತೆ. ಇವ್ರು ವೇಟ್ ಮಾಡಿದ್ರು కాబట్టి ಇವ್ರು ಏನಾಗ್ಯಾರ, ವಿಗ್ರಹನ ಕಡೆ ಇವರು ತಿರುಗಾರ. ದೈವ ಸೇವಕನ ಯಾವಾಗಲೂ ದೇವ್ರ ನಡುಗಿಂಪಿಗೆ ಹೋಗ್ಬಾಡ್ಬೇಕು. ಅದಕ್ಕೆ ಮೊದಲನೇದಾಗಿ ಏನು, ನಾವು ಮರಗಾಗಿ ದೇವ್ರನ್ನ ವ್ಯಕ್ತಪಡಿಸ್ಬೇಕು. ಈ ಗುಡಾರದಿಂದ ದೇವ್ರು ಏನು ಮಾಡ್ಬೇಕು ಅನ್ಕೊಂತಾನು, ತನ್ನನ್ನು ತಾನು ವ್ಯಕ್ತಪಡಿಸ್ಬೇಕು ಅನ್ಕೊಂತ. ಎರಡನೇದಾಗಿ ನಮ್ಮೊಳಗಿದ್ದು ನಮ್ಮ ಆಲೋಚನೆಗಳೆಲ್ಲ ದೇವರ ಆಲೋಚನೆ ಪ್ರಕಾರ ನಾವು ನಡಿಬೋದು. ಮೂರನೇದಾಗಿ ಲಾಸ್ಟ್ದು ಏನು ಮಾಡ್ತಾನ, ಇವ್ರು ಏನು ಮಾಡ್ತಾರೆ, 2 ರೆಕ್ಕೆಲಿದ್ದ ಆರ್ದಾರ ಏನು ಮಾಡ್ತಾರೆ ಇವರು, ಆರ್ದಾರ. ಅರ್ಥ ಆಯ್ತಾ? ಎದಕ್ಕೆ ಆರ್ದಾರ ಅಂದ್ರೆ ಏನು, ಇಲ್ಲಿ ಏನು ಕಲಿಸ್ತಾನ ದೇವರು ಅಂದ್ರೆ, ಇವರು ಆರ್ತಾರ ಅಂದ್ರೆ ಇವರು ಯಾವ್ದರಲ್ಲಿ ಕೂಡ ಬಂದಿ ಆಗಿಲ್ಲ. ಇವರು ಎಲ್ಲದ್ರಾಗ ಸ್ವತಂತ್ರರಾಗದಾರ. ದೈವ ಸೇವಕನು ಕೂಡ ಯಾವ್ದ್ರಾಗ ಬಂದಿ ಆಗಿರಬಾರ್ದು. ಸೇವೆ ಮಾಡುವಂಥವ್ರು ಯಾವುದ್ರೊಳಗೂ ಬಂದಿ ಆಗಿರಬಾರ್ದು. ಒಂದು ಹಸುವಿನಲ್ಲಿ ಬಂದಿ ಆಗಿರಬಾರ್ದು, ಒಂದು ಕೆಟ್ಟ ಸ್ವಭಾವಗಳಲ್ಲಿ ಬಂದಿ ಆಗಿರಬಾರ್ದು, ದ್ವೇಷನಲ್ಲಿ ಬಂದಿ ಆಗಿರಬಾರ್ದು. ಎಲ್ಲದರಲ್ಲಿ ಸ್ವತಂತ್ರನಾಗಿರ್ಬೇಕು. ಯಾರನ್ನ ಏನನ್ನಂದ್ರೂ ಕೂಡ ನೀನೇನಂತೀಯ ಅಂತೇಳಿ ಅನ್ಬಾರ್ದು. ಅಂದರೆ ಅಲ್ಲಿ ಏನಾಗುತ್ತೆ, ಆ ಒಂದು ಸಿಟ್ಟಿನಲ್ಲಿ ನಾವು ಬಂದಿ ಆಗಿವಂತ ಅರ್ಥ. ಯಾರನ್ನ ನೋಡಿ ನಾವು ಅಸೂಯೆ ಪಡ್ತಿದ್ವಿ ಅಂದರೆ ಅಸೂಯನ ಬಂದಿನಲ್ಲಿ ನಾವು ಇದೀವಂತ ಅರ್ಥ. ಯಾವುದೇ ಒಂದು ಬಲಹೀನತೆ ನಮ್ಮನ್ನು ಕಾಡಕತ್ತಂದರೆ ಅದರಲ್ಲಿ ನಾವು ಬಂದಿ ಆಗಿವಂತ ಅರ್ಥ. ದೈವ ಸೇವಕನ ಯಾವಾಗಲೂ ಯಾವುದರಲ್ಲೂ ಕೂಡ ಬಂದಿ ಆಗಿರಬಾರ್ದು. ಅವನು ಸ್ವತಂತ್ರನಾಗಿರಬೇಕು. ಆಮೇನ್, ಹಲ್ಲೆಲೂಯ. ಆ ರೀತಿ ಸೇವೆ ಮಾಡುವಂಥವನಾಗಿರ್ಬೇಕು. ಅದೇ ಪರಸಂಬಂಧವಾದ ಸೇವೆ, ಅದೇ ಉನ್ನತವಾದ ಸೇವೆ. ಅದಕ್ಕೆ ಯೆಶಾಯ ಹೇಳ್ತಾನೆ, ಯೆಶಾಯ ನೀನು ಮಾಡುವಂಥ ಸೇವೆ ಎಲ್ಲರೂ ಮಾಡುವಂಥ ಸೇವೆ ಅಲ್ಲ, ಇದು ಪ್ರತ್ಯೇಕವಾದ ಸೇವೆ. ಆಮೆನ್, ಹಲ್ಲೆಲೂಯ. ಇದು ಉನ್ನತವಾದ ಸೇವೆ, ಇದು ಪರಲೋಕ ಛಾಯೆ. ಇದು ಆ ಸೇವೆ ನೀನು ಮಾಡಬೇಕು. ಅದಕ್ಕೆ ನೀನು ಕಲಿ. ಏನು ಕಲಿಬೇಕಂದ್ರೆ ನಿನ್ನನ್ನು ನೀನು ಮರುಗುಪಡಿಸ್ಕೊಂಡು ದೇವ್ರನ್ನ ವ್ಯಕ್ತಪಡಿಸ್ಬೇಕು. ದೇವರೇ ಮಹಿಮೆ ಹೊಂದಬೇಕು. ಇನ್ನೊಂದೇನು, ಪ್ರತಿ ಆಲೋಚನೆ ಕೂಡ ದೇವರ ಆಲೋಚನೆ ಕೇಳೇ ನಡಿಬೇಕು. ಏನೇ ಮಾಡಬೇಕಂದ್ರೂ ಕೂಡ ದೇವರ ಆಲೋಚನೆ ಕೇಳೇ ಮುಂದೆ ಹೆಜ್ಜೆ ಹಾಕ್ಬೇಕು ಸೇವೆನಲ್ಲಿ. ಇನ್ನೊಂದು, ಯಾವ ಒಂದರಲ್ಲೂ ಕೂಡ ಸೇವಕನು ಬಂದೇ ಆಗಿರಬಾರ್ದು. ಹಂಗಿದ್ದಾಗೆ ದೇವರು ನಮ್ಮೊಳಗಿದ್ದು ಪ್ರಜೆಗಳಿಗೆ ಪ್ರತ್ಯಕ್ಷಪಡಿಸ್ಕೊಂತಾನೆ. ಆಮೆನ್, ಹಲ್ಲೆಲೂಯ. ನಾವೇ ದೇವರಿಗೆ ಗುಡಾರಗಳಾಗಿವೆ. ಈ ಪ್ರತ್ಯಕ್ಷತಾ, ಈ ಒಂದು ಗುಡಾರದಲ್ಲಿ ದೇವರು ಏನು ಮಾಡ್ತಾನ, ನಮ್ಮೊಳಗಿದ್ದು ಪ್ರಜೆಗಳನ್ನು ಮಾತಾಡ್ಬೇಕನ್ಕಂತ, ತನ್ನ ತಾನು ವ್ಯಕ್ತಪಡಿಸ್ಕೋಬೇಕನ್ಕಂತಾನೆ. ವ್ಯಕ್ತಪಡಿಸ್ಕೋಬೇಕಂದ್ರೆ ಈ ಒಂದು 3 ಪಾಠಗಳು ನಾವು ಕಲಿಬೇಕು. ಯಾವುಗಳು ನಮ್ಮಲ್ಲಿ ಇರಬಾರ್ದು. ಅರ್ಥ ಆಗತ್ತಾ? ಇದು ನಾವಿನ್ನ ಪ್ರತ್ಯಕ್ಷ ಗುಡಾರದಲ್ಲಿ ಇನ್ನೂ ಎಂಟ್ರಿ ಆಗಿಲ್ಲ. ದೇವ್ರು ಯಾವಾಗ ಎಂಟ್ರಿ ಮಾಡ್ತಾರೋ ಗೊತ್ತಿಲ್ಲ. ಸ್ಟೆಪ್ ಬೈ ಸ್ಟೆಪ್ ದೇವ್ರು ನಮಗೆ ಕಲಿಸ್ತಾನೆ. ಅರ್ಥ ಆಯ್ತಾ? ಯಾಕಂದರೆ ಹೆಂಗೆ ನಾವು ಸೇವೆ ಮಾಡಬೇಕು, ಹೆಂಗೆ ನಾವು ಈ ಒಂದು ಸೇವೆನ ನಾವು ಮುಂದೆ ತಗೊಂಡು ಹೋಗ್ಬೇಕು, ದೇವ್ರು ಕೊಟ್ಟಿರೋ ಈ ಒಂದು ಉನ್ನತವಾದ ಈ ಪರಿಚಯನ ನಾವು ಹೆಂಗೆ ಮುಂದೆ ತಗೊಂಡು ಹೋಗ್ಬೇಕಂದ್ರೆ, ಮೊದಲನೇದಾಗಿ ನಮ್ಮನ್ನು ನಾವು ವ್ಯಕ್ತಪಡಿಸ್ಕೋಬಾರ್ದು. ನಾವು ಮರಗಾಗಬೇಕು, ಕ್ರಿಸ್ತು ವ್ಯಕ್ತಪಡಬೇಕು, ದೇವ್ರನ್ನೇ ಮಹಿಮೆಪಡಿಸ್ಬೇಕು. ಎರಡನೇದು, ನಮ್ಮ ಆಲೋಚನೆ ಪ್ರಕಾರ ನಾವು ಸೇವೆ ಮಾಡಬಾರ್ದು.
ಪ್ರತಿದು ದೇವರ ಆಲೋಚನೆ ಪ್ರಕಾರ ನಾವು ನಡೀಬೇಕು. ಪ್ರತಿಯೊಂದು ದೇವ್ರ ಮೇಲೆ. ಹೆಸನ್ ಏನಂತ ಹೇಳು, ಒಂದು ಕಡ್ಡಿ ಪಟ್ಟಣ ಬೇಕಂದ್ರೂ ಕೂಡ ದೇವರೇ. ಅದು ಪರಲೋಕ ಸಂಬಂಧವಾದ ಸೇವೆ. ಅದು ಯಾರ ಮೇಲೆ ಆಧಾರವಾಗಿ ನಡೀತಾರ? ದೇವ್ರ ಮೇಲೆ. ದೇವ್ರು ಹೇಳ್ಬೇಕು, ಹೆಜ್ಜೆ ಆಗ್ಬೇಕು. ಆ ರೀತಿ ಸೇವೆ ಮಾಡಬೇಕು. ಮೂರನೇದು, ಸೇವಕನು ಯಾವ್ದ್ರಲ್ಲಿ ಬಂದೇ ಆಗಿರ್ಬಾರ್ದು. ಧನಾಸೆ ಕೂಡ ಇರಬಾರ್ದು. ಧನಾಸೆ ಇದ್ರು ಕೂಡ ಅದ್ರಾಗ ಅವ್ನು ಬಂದಿನೇ. ನಾನು ಎಲ್ಲರ ತಲೆ ನಾನು ಕಾಣಬೇಕು ಅನ್ಕೊಂಡಂದ್ರೆ, ಕಾಣಬೇಕನ್ನ ಆಸೆ ಇವನಿಗೆ ಐತಂದ್ರೆ ಅದು ಬಂದಿನೇ. ಯಾವ್ದ್ರಾಗ ಬಂದೇ ಆಗಿರ್ಬಾರ್ದು. ನಾನಲ್ಲ, ದೇವ್ರ ಮಹಿಮೆ ಹೊಂದಬೇಕು. ಆಮೇಲೆ ಹಲ್ಲೆಲೂಯಾ. ಆ ಮನಸ್ತತ್ವ ಇಟ್ಕೊಂಡು ಸೇವೆ ಪ್ರಾರಂಭಿಸ್ಬೇಕು. ಆ ಒಂದು ಉನ್ನತವಾದ ಆಲೋಚನೆ ಇಟ್ಕೊಂಡು ನಾವು ಸೇವೆ ಪ್ರಾರಂಭಿಸಿದಾಗ ಈ ಗುಡಾರದಲ್ಲಿ ದೇವರು ನಿವಾಸಿಸಿ ತನ್ನನ್ನು ತಾನು ಪ್ರಜೆಗಳಿಗೆ ಪ್ರತ್ಯಕ್ಷಪಡಿಸ್ಕೊಳ್ತಾರೆ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಈ ಎಲ್ಲ ಮಾತುಗಳು ದೇವರು ಆಶೀರ್ವದಿಸಿ